ಹಾಯ್ ಎಲ್ರಿಗೂ ನಮಸ್ಕಾರ. ಮದರ್ಸ್ ಟೆಕ್ನಾಲಜಿಗೆ ಸ್ವಾಗತ. ತುಂಬ ಜನ ಕೇಳ್ತಾ ಇದ್ರಿ ಫುಲ್ಲಿ ಆಟೋಮೇಟೆಡ್ಗೂ ಸೆಮಿ ಆಟೋಮೇಟೆಡ್ಗೂ ಡಿಫ್ರೆನ್ಸ್ ಏನು ಸರ್ ಅಂತೇಳಿ. ಇವತ್ತು ಫುಲ್ಲಿ ಆಟೋಮೇಟೆಡ್ ಏನು ಅಂತ ನೋಡೋಣ ಬನ್ನಿ. ಸೊ ಫುಲ್ಲಿ ಆಟೋಮೇಟೆಡಲ್ಲಿ ಮೊದಲನೇ ಫ್ಯೂಚರ್ಸ್ ಬಂದು ಆಯಿಲ್ ಟೆಂಪ್ರೇಚರ್ ಡಿಸ್ಪ್ಲೇ ಅಂತ ಹೇಳ್ತೀವಿ. ಅಂದರೆ ಎಲ್ಲರೂ ಹೇಳ್ತಾರೆ ಕೋಲ್ಡ್ ಪ್ರೆಸ್ ಅಂದರೆ 40 ಡಿಗ್ರಿ ಒಳಗಡೆ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ. ಬೇರೆ ಮಿಷಿನರಲ್ಲಿ ಆ 40 ಡಿಗ್ರಿ ಇದೆಯಾ 20 ಡಿಗ್ರಿ ಅಂತ ಯಾವುದೂ ಸಹ ಪ್ರೂಫ್ ಇರಲ್ಲ. ಬಟ್ ಮದರ್ಸ್ ಟೆಕ್ನಾಲಜಿಲಿ ನಿಮಗೆ ಪ್ರೂಫ್ ಸಿಗುತ್ತೆ. ರೂಮ್ ಟೆಂಪ್ರೇಚರ್ 27 ಡಿಗ್ರಿ ಇದೆ, ನಾವು 40 ಡಿಗ್ರಿ ಸೆಟ್ ಮಾಡಿರ್ತೀವಿ. ಆಯಿಲ್ ಏನಾದರೂ 40 ಡಿಗ್ರಿ ಕ್ರಾಸ್ ಮಾಡಿದ್ರೆ ಮಿಷಿನ್ ನಿಮಗೆ ಇಮಿಡಿಯೇಟಾಗಿ ಇಂಡಿಕೇಶನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅನಿಸುತ್ತೆ ನಮಗೆ ಇದು ಆಯಿಲಲ್ಲಿ ಕ್ವಾಲಿಟಿ ಬರ್ತಾ ಇಲ್ಲ ಅಂತೇಳಿ. ಸೊ ಅವಾಗ ಇಂಡಿಕೇಶನ್ ಬಂದಾಗ ನಾವು ಸ್ಪೀಡ್ನ ಕಂಟ್ರೋಲ್ ಮಾಡ್ಬೋದು. ಸೊ ನೀವು ನೋಡ್ಬೋದು ನೆಕ್ಸ್ಟ್ ಫ್ಯೂಚರ್ ಬಂದು ಈ ರೊಟೇಷನ್, ಅಂದರೆ ನಾವೇನು ರೊಟೇಷನ್ ತಿರುಗುತ್ತಲ್ವ, ನೀವು ಬೇರೆ ಮಿಷಿನಲ್ಲಿ 1 ನಿಮಿಷಕ್ಕೆ 16 RPM ಅಂತ ಹೇಳ್ತೀವಿ. ಬಟ್ ಮದರ್ಸ್ ಟೆಕ್ನಾಲಜಿ ಫುಲ್ಲಿ ಆಟೋಮೇಟೆಡ್ ಮಿಷಿನರೀಸಲ್ಲಿ 1 ನಿಮಿಷಕ್ಕೆ ಬರೀ 3 RPM ಬೇಕಾದರೂ ತೊಗೋಬೋದು, ಅಥವಾ ನೀವು ಅದನ್ನು 18ರಿಂದ 20-26 RPMವರೆಗೂ ಇನ್ಕ್ರೀಸ್ ಮಾಡ್ಬೋದು. ಸೊ ಈ ಫ್ಯೂಚರ್ಸು ಇದೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ನಿಧಾನಕ್ಕೆ ತಿರುಗ್ತಾ ಇದೆ ಅಂತೇಳಿ. ಈ ಫ್ಯೂಚರು ಏನಾದರೂ ನಾವು ಆರ್ಗ್ಯಾನಿಕ್ ಔಷಧಿಗಳಿಗೆ ತೆಗೆಯೋಂಥ ಟೈಮಲ್ಲಿ, ಆಯಿಲ್ನ ಬೇಕು ಅಂತ ತೆಗೆಯೋಂಥ ಟೈಮಲ್ಲಿ ಇದು ತುಂಬಾ ಯೂಸ್ ಆಗುವಂಥದ್ದು. ಯಾಕಂದರೆ ಅದನ್ನು ತುಂಬ ಕಡಿಮೆ ತಾಪಮಾನದಲ್ಲಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಹಂಗಾಗಿ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡಿದ್ರೆ ನೀವು ಸ್ಪೀಡ್ನ ಬೇಕಾದ್ರೆ ಹಾಗೆ ಇನ್ಕ್ರೀಸ್ ಮಾಡ್ಬೋದು. ಮತ್ತೆ ನೀವು ನೋಡ್ತೀರಾ ಮತ್ತು ಹಾಗೆ ಸ್ಪೀಡ್ನ ಮತ್ತು ಹೇಗೆ ಬೇಕಾದ್ರೂ ನಾವು ಸೆಟ್ ಮಾಡ್ಬೋದು. ಅದು ತುಂಬ ಕಡಿಮೆನೂ ಮಾಡ್ಬೋದು ಮತ್ತು ಜಾಸ್ತಿನೂ ಮಾಡ್ಕೋಬೋದು ಅಂತೇಳಿ. ನೆಕ್ಸ್ಟು ಲೂಬ್ರಿಕೇಷನ್ ಗಾರ್ಡು. ನಾವು ಈ ವೀಲ್ಗಳಿಗೆ ಹಾಕೋಂಥ ಲೂಬ್ರಿಕೇಷನ್ ಆಯಿಲು ತುಂಬ ಜನ ಮಿಷಿನ್ಗಳಲ್ಲಿ ಬಂದು ಡೈರೆಕ್ಟಾಗಿ ಆ ಮೇಯ್ನ್ ಆಯಿಲ್ ಒಳಗೆ ಬೀಳ್ತಾ ಇರುತ್ತೆ. ಬಟ್ ನಾವಿಲ್ಲಿ ಲೂಬ್ರಿಕೇಷನ್ ಗಾರ್ಡ್ ಕೊಟ್ಟಿದ್ರೆ ಎಲ್ಲ ಆಯಿಲು ಬಂದು ಅದರಲ್ಲೇ ಸ್ಟೋರ್ ಆಗಿರುತ್ತೆ. ನಾವು ಅದನ್ನು ಎವ್ರಿ ಡೇ ಕ್ಲೀನ್ ಮಾಡ್ಕೊತೀವಿ. ನೆಕ್ಸ್ಟ್ ಒಂದು ಹೆಡ್ಲೆಸ್ ಬೋಲ್ಟ್ಸು. ನೀವು ನೋಡ್ತಾ ಇದ್ದರೆ ಇಲ್ಲಿ ನಮಗೆ ಹೆಡ್ಡೇ ಇಲ್ಲ. ಇಲ್ಲಿ ನಿಮಗೆ ಏನೋ ಬರೋವಂಥದ್ದನ್ನು ನೀಟಾಗಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಬಟ್ ಬೇರೆ ಮಿಷಿನಲ್ಲಿ ಆ ಹೆಡ್ ಇರೋದ್ರಿಂದ ನೀವು ಆ ಕಾರ್ನರ್ಸಲ್ಲೆಲ್ಲ ಹೋಗಿ ಎಷ್ಟು ಕುತ್ಕೊಳ್ಳುತ್ತೆ ಅಲ್ಲಿ ಪಿನ್ನ ತೊಗೊಂಡು ಅಥವಾ ಶಾರ್ಪಾಗಿ ಏನೋ ಇದನ್ನು ತೊಗೊಂಡು ಕ್ಲೀನ್ ಮಾಡಬೇಕು. ಬಟ್ ಅಷ್ಟು ನೀಟಾಗಿ ಯಾರು ಕ್ಲೀನ್ ಮಾಡಿ ಮೇಂಟೈನ್ ಮಾಡಲ್ಲ. ನೀವು ಇದನ್ನೇನು ನೋಡ್ತಾ ಇದ್ರೆ ನಮ್ದು ಅದೊಂದು ಬೆಸ್ಟ್ ಬೆಲ್ಲಿಟ್ರೆ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಲೂಬ್ರಿಕೇಷನ್ ಗಾರ್ಡ್ ಬರುತ್ತೆ. ಇಲ್ಲಿ ಹಾಕೋ ಗ್ರೀಸು ಮತ್ತು ಆಯಿಲ್ ಯಾವುದು ಅದಕ್ಕೆ ಮಿಕ್ಸ್ ಆಗಬಾರ್ದು ಅಂತ ಹೇಳಿ. ನೆಕ್ಸ್ಟು ಅದು ಬಂದರೆ ಇದರಲ್ಲಿ ಈಸಿಯಾಗಿ ನೀವು ಬರೀ 2ರಿಂದ 3 ನಿಮಿಷಕ್ಕೆ ಬೆಲ್ಟನ್ನು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇದರಲ್ಲಿ ನಾವು ಲೇಬರ್ಗಳನ್ನ ಸೇಫ್ಟಿ ಬೇಕಲ್ವ, ಯಾಕೆಂದರೆ ಲೇಬರ್ಗಳಿಗೆ ಕೆಲಸ ಮಾಡಬೇಕಾದ್ರೆ ತುಂಬ ಅವ್ರ ಸೇಫ್ಟಿನೂ ನೋಡಬೇಕು. ಹಾಗಾಗಿ ನಾವೇನು ಮಾಡಿದ್ವಿ, ಇವನ್ನ 3 ವೇ ಸ್ಟಾಪ್ಸ್ ಅಂತ ಮಾಡ್ತೀವಿ. ನೋಡಿ ಇಲ್ಲೂ ಒಂದು ಎಮರ್ಜೆನ್ಸಿ ಸ್ಟಾಪ್ಸ್ ಅಂತ ಕೊಡ್ತೀವಿ. ಏನಾದರೂ ರನ್ ಆಗಬೇಕಾದ್ರೆ ಅದನ್ನು ಪ್ರೆಸ್ ಮಾಡಿದ್ರೆ ಇಮಿಡಿಯೇಟಾಗಿ ಆಫ್ ಆಗುತ್ತೆ. ಸೇಮ್ ಅದೇ ಥರ ನಿಮ್ಗೆ ಕಾಲಲ್ಲೂ ಒಂದು ಬರುತ್ತೆ. ನೆಕ್ಸ್ಟ್ ನಾವು ಅದೇ ಥರ ಈ ಸೈಡಿಂದನೂ ನಿಮಗೆ ಲೆಫ್ಟ್ ಸೈಡಿಂದನೂ ನಿಮಗೆ ಸೇಫ್ಟಿ ವೈಸ್ ಎಮರ್ಜೆನ್ಸಿ ಬರುತ್ತೆ. ನಾವೇನಾದ್ರು ಈ ಟೈಪಲ್ಲಿ ಇಲ್ಲೇನಾದ್ರು ನಾವು ಕೈ ಹಾಕಿ ಕೆಲಸ ಮಾಡಬೇಕಾದ್ರೆ ಏನಾದರೂ ಆಯಿತು ಅಂದರೆ ಜಸ್ಟ್ ನೋಡಿ ನೀವು ಕಾಲಲ್ಲಿ ಜಸ್ಟ್ ಅದನ್ನು ಟಚ್ ಮಾಡಿದ್ರೆ ಮಿಷಿನರೀಸ್ ಆಫ್ ಆಗುತ್ತೆ. ಸೊ ತುಂಬಾ ಸೇಫ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ನೆಕ್ಸ್ಟ್ ಅದನ್ನು ನಾವು ಹಾಗೆ ರಿಲೀಸ್ ಮಾಡಿದ್ರೆ ಮತ್ತೆ ಇಮಿಡಿಯೇಟಾಗಿ ಆನ್ ಆಗುತ್ತೆ. ಸೇಮ್ ಈ ಸೈಡಿಂದನೂ ನೀವು ನೋಡ್ತಾ ಇರ್ಬೋದು. ಅದನ್ನು ನೋಡಿ ನೀವು ಈ ಸೈಡಿಂದ ಕೆಲಸ ಮಾಡಬೇಕಾದ್ರೆ ಇಮಿಡಿಯೇಟಾಗಿ ಜಸ್ಟ್ ಅದನ್ನು ಸುಮ್ಮನೆ ನಾವು ಪ್ರೆಸ್ ಮಾಡಿದ್ರೆ ಸಾಕು, ಮಿಷಿನರೀಸ್ ಆಫ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಫೀಚರ್ಸ್. ಯಾಕೆಂದರೆ ಸೇಫ್ಟಿ ಫಸ್ಟ್ ಬೇಕಲ್ವ. ಸೊ ಸೇಫ್ಟಿ ಫಸ್ಟು ಫರ್ದರ್ ನೆಕ್ಸ್ಟ್ ಅನ್ನೋ ಥರ ನಾವು ಯಾವಾಗ್ಲೂ ಫಸ್ಟು ಒಂದು ಸೇಫ್ಟಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾಯಿದ್ದೀವಿ. ಈ ಥರ ಫ್ಯೂಚರ್ಸ್ ಇರೋಂಥದ್ದು ಕೇವಲ ಮದರ್ಸ್ ಟೆಕ್ನಾಲಜಿ ಮಿಷನರೀಸಲ್ಲಿ ಮಾತ್ರ. ಸೊ ದಯವಿಟ್ಟು ಯಾರಾದ್ರೂ ಈ ಥರ ಆಯಿಲ್ ಎಕ್ಸ್ಟ್ರಾಕ್ಟ್ ಬಿಸ್ನೆಸ್ ಮಾಡ್ತೀರಾ ಅಂದರೆ ದಯವಿಟ್ಟು ಮದರ್ಸ್ ಟೆಕ್ನಾಲಜಿಗೆ ಬನ್ನಿ. ಒಂದು ಒಳ್ಳೆ ಮಿಷನರೀಸ್ನ ಸಿಗ್ತಾ ಇದೆ. ಜೊತೆಗೆ ಎಲ್ಲರೂ ಶುದ್ಧ ಗಾಣದ ಎಣ್ಣೆಯನ್ನು ಯೂಸ್ ಮಾಡಿ. ಯಾಕೆಂದರೆ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ.